ನಮಸ್ತೆ. ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಚೇರಿಯಲ್ಲಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮದಲ್ಲಿರುವಂತಹ ಜಿಟಿಟಿಸಿ ದೇವನಹಳ್ಳಿ ಕೇಂದ್ರದಲ್ಲಿ 4 ಅತ್ಯುನ್ನತ ಡಿಪ್ಲೊಮೊ ಕೋರ್ಸ್ಗಳ ಸಂಬಂಧ ಪತ್ರಿಕಾಗೋಷ್ಠಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಜಿಟಿಟಿಸಿ ಡಿಪ್ಲೊಮೊ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನ. ರವಿಚಂದ್ರ. ಜಿಟಿಟಿಸಿಯು ಕೇವಲ ಸೈದ್ಧಾಂತಿಕ ಶಿಕ್ಷಣವಲ್ಲದೆ ಕೈಗಾರಿಕೆಗಳಿಗೆ ಅಗತ್ಯವಿರುವಂತಹ ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡುತ್ತಾ ಇದೆ ಅಂತ ಹೇಳಿ ಜಿಟಿಟಿಸಿ ದೇವನಹಳ್ಳಿ ಕೇಂದ್ರದ ಪ್ರಾಂಶುಪಾಲರಾದಂತಹ ರವಿಚಂದ್ರ ಅವರು ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಬೆಂಗಳೂರು ಗ್ರಾಮಾಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಚೇರಿಯಲ್ಲಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮದಲ್ಲಿರುವಂತಹ ಜಿಟಿಟಿಸಿ ದೇವನಹಳ್ಳಿ ಕೇಂದ್ರದಲ್ಲಿ 4 ಅತ್ಯುನ್ನತ ಡಿಪ್ಲೊಮೊ ಕೋರ್ಸ್ಗಳ ಸಂಬಂಧ ನಡೆದಂತಹ ಪತ್ರಿಕಾ ಕಚೇರಿಯಲ್ಲಿ ಮಾತನಾಡಿದ ಅವರು, ಜಿಟಿಟಿಸಿ ತರಬೇತಿ ಪಡೆದವರು ಆಟೋಮೊಬೈಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸುಲಭವಾಗಿ ಉದ್ಯೋಗವನ್ನು ಪಡೆಯಬಹುದು. ಜಿಟಿಟಿಸಿ ದೇವನಹಳ್ಳಿ ಕೇಂದ್ರದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಡಿಪ್ಲೊಮೊ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದ್ದು ಮೇ 10ರಂದು ಕೊನೆಯ ದಿನಾಂಕವಾಗಿರುತ್ತದೆ. ರಾಜ್ಯದಲ್ಲಿ 1972ರಲ್ಲಿ ಡೆನ್ಮಾರ್ಕ್ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಸಂಸ್ಥೆ ಪ್ರಾರಂಭವಾಗಿದ್ದು ನಿರಂತರವಾಗಿ 50 ವರ್ಷಗಳನ್ನು ಪೂರೈಸಿರುವಂತಹ ಈ ಸಂಸ್ಥೆಯು ಪ್ರಸ್ತುತ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 32 ಡಿಪ್ಲೊಮೊ ತರಬೇತಿ ಕೇಂದ್ರಗಳನ್ನು ಹೊಂದಿದೆ. ಹಾಗೆ ಅವುಗಳಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಹಾಗೂ ಆಧುನಿಕ ಕಲಿಕಾ ಮತ್ತು ಯಂತ್ರೋಪಕರಣಗಳನ್ನು ಒಳಗೊಂಡು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅವುಗಳ ಡಿಪ್ಲೊಮೊ ಇನ್ ಟೂಲ್ ಮತ್ತು ಡೈ ಮೇಕಿಂಗ್, ಡಿಪ್ಲೊಮೊ ಇನ್ ಮೆಕಾಟ್ರಾನಿಕ್ಸ್, ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಮತ್ತು ಡಿಪ್ಲೊಮೊ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಕೋರ್ಸ್ಗಳಿಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಕೋರ್ಸ್ಗಳಿಗೆ 100% ಉದ್ಯೋಗ ಅವಕಾಶಗಳಿವೆ. ಮೇಲಿನ 4 ಡಿಪ್ಲೊಮೊ ಕೋರ್ಸ್ಗಳಿಗೆ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಹಾಗೂ ಪಿಯುಸಿ ಮತ್ತು ಐಟಿಐ ಪಾಸಾದ ವಿದ್ಯಾರ್ಥಿಗಳಿಗೆ 2ನೇ ವರ್ಷಕ್ಕೆ ನೇರ ಪ್ರವೇಶವಿರುತ್ತದೆ. ಈ ಡಿಪ್ಲೊಮೊ ಕೋರ್ಸ್ಗಳ ಅವಧಿ 3+1 ವರ್ಷಗಳು, ಅಂದ್ರೆ ಟೋಟಲ್ 4 ವರ್ಷಗಳು. ಈ ಕೋರ್ಸ್ಗಳು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದಾಗಿದ್ದು 30% ಥಿಯರಿ ಮತ್ತು 70% ಪ್ರಾಕ್ಟಿಕಲ್ ಅನ್ನ ಹೊಂದಿರುವಂತಹ ಹಾಗೆ ಕೋರ್ಸ್ಗಳಾಗಿವೆ. ಕೋರ್ಸ್ ಅಧ್ಯಯನ ಮಾಡುವಾಗ 3 ವರ್ಷ ಜಿಟಿಟಿಸಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದ ನಂತರ ಕಡ್ಡಾಯವಾಗಿ 1 ವರ್ಷದ ಇಂಟರ್ನ್ಶಿಪ್ ತರಬೇತಿಗೆ ಪ್ರತಿಷ್ಠಿತ ಕಂಪನಿಗಳಿಗೆ ಕಳುಹಿಸಲಾಗುತ್ತಿದೆ. ಈ ಇಂಟರ್ನ್ಶಿಪ್ ತರಬೇತಿ ಸಮಯದಲ್ಲಿ ವಿದ್ಯಾರ್ಥಿಗಳು ಪ್ರತಿ ತಿಂಗಳಿಗೆ 20,000 ರೂಪಾಯಿಗಳಿಂದ 22,000 ರೂಪಾಯಿವರೆಗೂ ಸ್ಟೈಫಂಡ್ ಸಹ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ 9036144417 9686268737 9980956422 8123866007 ಮತ್ತೊಂದು ನಂಬರ್ 9844801122 ಸಂಪರ್ಕಿಸತಕ್ಕದ್ದು. Diploma in mechatronics, diploma in electrical and electronics engineering, diploma in artificial intelligence and machine learning. ಸೆಕೆಂಡ್ ನೇರ ಪ್ರವೇಶವಿರುತ್ತದೆ. ಏನು ಉದಯಕ್ಕೆ ತರಬೇತಿಗೆ ನಾವು ಕಳಿಸ್ತೀವಿ. ಆ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ಈಗ ಟೊಯೋಟಾ, ಎಕ್ಸ್ಟ್ರಾಯ್ಡ್ ಎನರ್ಜಿ ಸೊಲ್ಯೂಷನ್ ಲಿಮಿಟೆಡ್, ಸ್ಟ್ರೈಡರ್ ಎಲೆಕ್ಟ್ರಿಕ್ ಪ್ರೈವೇಟ್ ಲಿಮಿಟೆಡ್, ಮದರ್ಸನ್ ಇಂಡಿಯಾ, ಮರಿಯಾನಾ ಕಂಪೋನೆಂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಈ ತರ ಕಂಪನಿಗಳಿಗೆಲ್ಲ 100% ನಾವು ಡಿಪ್ಲೊಮಾ ಟ್ರೈನಿಂಗ್ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಈ ಒಂದು ಜಿಟಿಸಿ ಕೋರ್ಸ್ಗಳ ವಿಶೇಷತೆ ಏನಂತಂದ್ರೆ 70% ಪ್ರಾಯೋಗಿಕ ತರಬೇತಿಯೊಂದಿಗೆ ಮತ್ತು 30% ಸೈದ್ಧಾಂತಿಕ ತರಬೇತಿಯನ್ನು ಜಿಟಿಸಿ ಕೇಂದ್ರದಲ್ಲಿ ನೀಡಲಾಗುತ್ತದೆ. ಮತ್ತು ಈ ಒಂದು ಕೈಗಾರಿಕೆಗಳಿಗೆ ಬೇಡಿಕೆ ತಕ್ಕಂತೆ ನಮ್ಮ ಒಂದು ಪಠ್ಯಕ್ರಮವನ್ನು ರೂಪಿಸಲಾಗಿರುತ್ತದೆ. ಸೊ ಇಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ವಿಶ್ವಕೋಶದ ಸ್ಪರ್ಧೆಯಲ್ಲಿ ಭಾಗವಹಿಸಲು ವೈಯಕ್ತಿಕವಾಗಿ ತರಬೇತಿಯನ್ನು ಸಹ ನೀಡಲಾಗುತ್ತದೆ. ಸೊ ಆದ್ದರಿಂದ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ಹೋಗಬೇಕೆಂದು ತಲುಪಬೇಕೆಂದು ಎಲ್ಲ ಮಾಧ್ಯಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಮತ್ತು ಈ ಒಂದು ಪ್ರವಾಸೋದ್ಯಮ ಒಂದು ವೇಳಾಪಟ್ಟಿ ಇದೆ. ಸೊ ಏನಪ್ಪ ಅಂದ್ರೆ
ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ನಮಗೆ ಏಪ್ರಿಲ್ 24 ಸ್ಟಾರ್ಟ್ ಆಗಿದೆ. ಸೊ ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ 10, 2026. ಸೊ ಮೊದಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಮೇ 12ರವರೆಗೆ, ಮೇ 12, 2026 ಇರುತ್ತದೆ. ಮತ್ತು ಮೊದಲ ಸುತ್ತಿನ ಫಲಿತಾಂಶ 14/5/2026 ಇರುತ್ತದೆ. ಸೊ ಇವರು ಆನ್ಲೈನ್ ಅರ್ಜಿಗಾಗಿ gtc.karnataka.government.in ಇದಕ್ಕೆ ಸಂಪರ್ಕಿಸಬಹುದು, ಅಥವಾ ಖುದ್ದಾಗಿ GTC ದೇವನಹಳ್ಳಿ ಕೇಂದ್ರಕ್ಕೆ ಭೇಟಿ ನೀಡಿದರೆ ನಾವೇ ಸ್ವತಃ ಅಪ್ಲಿಕೇಶನ್ ಸಹ ಹಾಕಿಕೊಡ್ತೇವೆ. ಸೊ ಆದ್ದರಿಂದ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕೇಳಿಕೊಳ್ಳೋದು, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ತಲುಪಿಸುವಂತೆ ಪ್ರಸಾರ ಮಾಡಲು ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.